ವೆಲ್ಕಮ್ ಟು ರಘು ಕನ್ನಡಿಗ. ಈಗ ಮಧ್ಯಾಹ್ನ ಮನೆ ಬಂದಿದ್ದೆ ನಾನು. ಮನೆಯಿಂದ ಬಿಟ್ಟಿದ್ದೆ, ಲೇಟ್ ಆಯ್ತು. ನಾನು ಕೋಟ್ರ ಬಾಡಿಗೆ ಆನ್ ಮಾಡಿದ್ದೆ. ಫಸ್ಟ್ ಬಾಡಿಗೆ ಬಿತ್ತು ಕನಕಪುರ ರೋಡು. ಸರಿ ಅಂದ್ಬಿಟ್ಟು ಎತ್ಕೊಂಡೆ. ಕಸ್ಟಮರ್ ಬಂದು ಲೊಕೇಶನ್ ರಾಂಗ್ ಹಾಕಿದ್ರು. ಎರಡಿದೆ ಮನೋಜ್ ಕಾರ್ಗೋ ಅಂತ. ಸರಿ ಅಂದ್ಬಿಟ್ಟು ಫಸ್ಟ್ ಒನ್ ಅಂದ್ಬಿಟ್ಟು ಎತ್ಕೊಂಡ್ರು. ನೋಡಿದ್ರೆ ಅದು ಕಸ್ಟಮರ್ ಅಂದರು, ಅಲ್ಲಿ ಮೇಲೆ ಉಲ್ಟಾ ಹೊಡೆದ್ರು. ಸರ್ ರಾಂಗ್ ಆಗಿಬಿಟ್ಟಿದೆ, ಲೊಕೇಶನ್ ತಪ್ಪಾಗ್ಬಿಟ್ಟಿದೆ, ಎರಡನೇದಕ್ಕೆ ಹೋಗ್ಬಿಡಿ ಅಂತ. ನಮ್ಗೆ ಗೊತ್ತಿತ್ತು ಇದೇ ಥರ ಆಗುತ್ತೆ. ಇಲ್ಲಿಗೆ ಬಂದರೆ 1 ಅವರ್ ಅಲ್ಲ 1.5 ಅವರ್ 2 ಅವರ್ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಯಾರೇ ಡ್ರೈವರ್ಗೆ ಹೇಳ್ತೀನಿ, ನಮ್ಮ ಕೋಟ್ರು ಡ್ರೈವರ್ಗಳಿಗೂ ಯಾರೇ ಆದರೂ ಸರಿ, ಯಾರು ಬರೋಕೋಬೇಡಿ ಮನೋಜ್ ಕಾರ್ಗೋ ಒಳಗಡೆಗೆ. ಈ ಥರ ಇಷ್ಟು ಲೇಟ್ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಡ್ರೈವರ್ಗಳು ಗೊತ್ತಿರುತ್ತೆ ಇಷ್ಟು ಲೇಟ್ ಆಗುತ್ತೆ ಅಂತ. ದುಡ್ಡೆಲ್ಲ ತಗೋತಾರೆ, ಬಿಲ್ಲು ತಗೋತಾರೆ, ಐಟಮ್ ಹುಡುಕ್ತಾ ಇರ್ತಾರೆ. ಐಟಮೇ ಇಲ್ಲ ಇಲ್ಲಿ ನೋಡಿದ್ರೆ. ಗಾಯ್ಸ್, ಇಷ್ಟೊಂದು ಲೇಟ್ ಆಗುತ್ತೆ ಅಂತ ನಮಗಂತೂ ಗೊತ್ತಿರಲಿಲ್ಲ. ಐಟಮ್ ಇರುತ್ತೆ, ಎಲ್ಲೂ ಹೋಗಿರಲ್ಲ, ಹುಡುಕ್ತಾ ಅವ್ರೆ. ಈಗ ಎಲ್ಲಿಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ. ಮನೋಜ್ ಕಾರ್ಗೋ ಒಳಗಡೆ ಬಂದರೆ ಇದೇ ಕಣೆ ಗಾಯ್ಸ್. ನೋಡಿ ಮೇಲೆ ಹತ್ತಿದ್ದಾರೆ, ಇದು ಹುಡುಕ್ತಾವ್ರೆ ಐಟಮ್ನ. ಇನ್ನೂ ಸಿಕ್ಕಿಲ್ಲ ಐಟಮು. ನೋಡೋಣ ಗಾಯ್ಸ್, ಸರಿ ಗಾಯ್ಸ್, ನೆಕ್ಸ್ಟ್ ಮತ್ತೆ ನಾವು ವೀಡಿಯೋ ಮಾಡ್ತೀನಿ. ಐಟಮ್ ಸಿಕ್ಕಾದ್ಮೇಲೆ ಎಷ್ಟಾಗುತ್ತೆ ಏನು ಎತ್ತ ಅಂತ ನೋಡೋಣ. ಸಿಚುವೇಶನ್ ಇನ್ನೂ ಎಷ್ಟೊತ್ತಾಗ್ಬೋದು. ಈಗ ಆಲ್ಮೋಸ್ಟ್ ನಾನು 1 ಅವರ್ ಮೇಲಾಗಿದೆ. ನೋಡೋಣ. ನೋಡಿ ನನ್ನ ಗಾಡಿನ ಇಲ್ಲೇ ನಿಲ್ಸಿದ್ದೀನಿ. ನೋಡೋಣ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ರಘು ಕನ್ನಡಿಗ. ಗಾಯ್ಸ್, ಬೆಳಗ್ಗೆ ನಿಮ್ಗೆ ಹೇಳಿದೆ ಆ ಟ್ರಾನ್ಸ್ಪೋರ್ಟ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ನನಗೆ ಬಾಡಿಗೆನೇ ಸಿಗಲಿಲ್ಲ. ಅಲ್ಲಿಂದ ರಿಟರ್ನ್ ಪಾಪ ಇಲ್ಲಿಂದ ಆರ್ಡ್ರ್ ಮಾಡಿದ್ನಲ್ಲ, ಅಲ್ಲಿಂದ ಆಲ್ಮೋಸ್ಟ್ ಮತ್ತೆ ನಾನು ಬನಶಂಕರಿಗೆ ಬಾಡಿಗೆ ಸಿಕ್ತು ನನಗೆ. ಹೆಂಗೋ ಅಲ್ಲಿಂದ ಸೀದಾ ಬಂದ್ಬಿಟ್ಟು ಎಲ್ಲ ಎತ್ತಾಕ್ಬಿಟ್ಟು ಸೀದಾ ನನ್ನ ಗಾಡೀಲಿ ಶೆಡ್ ಬಂದೆ ಗೈಸ್. ಈಗ ನನ್ನ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಮೊನ್ನೆ ಉಡುಪಿಗೆ ಹೋಗಿ ಬಂದಮೇಲೆ ಬ್ಯಾಟ್ರಿ ಸ್ವಲ್ಪ ಲೋ ಆಯಿತು. ಆಟೋಮೆಟಿಕ್ಲಿ ಲೋ ಹೋಗ್ಬಿಟ್ಟು ಈಗ ಬ್ಯಾಟ್ರಿ ಆಗ್ತಿದೆ, ಮತ್ತೆ ಲೋ ಆಯಿತು. ಆ ಲಾಸಲ್ಲಿ ಏನೋ ವೈರಿಂಗ್ ಮಾಡಿಸ್ದೆ, ಆ ವೈರಿಂಗ್ ರಾಂಗ್ ಆಗಿ ಡೈರೆಕ್ಟ್ ಆಗಿತ್ತು, ಬ್ಯಾಟ್ರಿ ಹೋಯಿತು. ಹೊಸ ಬ್ಯಾಟ್ರಿ ಆದಮೇಲೆ ಅದು ಲೋ ಆಗಿತ್ತು. ಮತ್ತು ಓಕೆ, ಈಗ ಸರಿಯಾಗಿದೆ. ನನ್ನ ಫ್ರೆಂಡ್ಸ್ ಇಲ್ಲಿಂದ ಕೂಗ್ಬಿಟ್ಟು, ನಮ್ಮ ಏರಿಯಾದಲ್ಲೇ ಇರೋದವನು, ಅವನ್ನ ಕೂಗ್ಬಿಟ್ಟು ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದೆ. ನೋಡ್ತೀನಿ ಇರೋ ಅಂದ್ಬಿಟ್ಟು ಅವನೇ ಹೊಸ ಬ್ಯಾಟ್ರಿ ಹಾಕಿದ ತಂದೆ. ಅದಾದಮೇಲೆ ವೈರಿಂಗ್ ಎಲ್ಲ ಅಡ್ಜಸ್ಟ್ ಮಾಡಿರಲಿಲ್ಲ, ಬರೀ ಅದೊಂದು ವೈರಿಂಗ್ ಕಿತ್ತಾಕಿದ ಅಷ್ಟೇ ಗೈಸ್. ಓಕೆ, ಇನ್ನು ನೆಕ್ಸ್ಟ್ ಗಾಡಿ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತೀನಿ ರೀ. ನೋಡೋಣ, ಗಾಡಿ ಸ್ಟಾರ್ಟ್ ಮಾಡೋಣ. ಮೊನ್ನೆ ಹೊಸ ಬ್ಯಾಟ್ರಿ ಹಾಕ್ಬಿಟ್ಟು ಗಾಡಿ ಆನ್ ಮಾಡಿದ್ರೆ ಹಿಂಗೆ ಇತ್ತು, ಬರೀ ಕಪ್ಪುಗೆ ಇತ್ತು, ಸ್ಟಾರ್ಟೇ ಆಯ್ತಾ ಇರಲಿಲ್ಲ. ಈಗ ಹೆಂಗೆ ಹಾಕಿದ್ಯಾ ಅಕ್ಕಿ? ಓಕೆ, ಸ್ಟಾರ್ಟ್ ಆಗ್ತಾ ಇದೆ.